ಜೊತೆಗೆ ಹೋಲಿಕೆ ಮಾಡ್ಬೋದು ಅಂತ ಅನ್ಸುತ್ತೆ. ಗಂಡ ಹೆಂಡತಿ ಜಗಳದ ಮಧ್ಯೆ ಕೂಸು ಬಡವಾಯಿತು ಅಂತ ಆ ಥರ ಏನಾದರೂ ಧ್ರುವ ಸರ್ಜಾ ಅವರ ಪರಿಸ್ಥಿತಿ ಆಗಿದೆಯಾ? ನಿಮ್ಮ ರಿಯಾಕ್ಷನ್ ಏನು ಇದ್ರ ಬಗ್ಗೆ? ಯಾಕಂದರೆ ನಿಮಗೆ ತುಂಬ ಎಫೆಕ್ಟ್ ಆಗ್ತಿದೆ ಅಂತ ಅನಿಸುತ್ತೆ ಸಿನಿಮಾಗೆ. ಮೇಡಮ್, ಗಂಡ ಹೆಂಡತಿ ಜಗಳದ ಮಧ್ಯೆಯಲ್ಲಿ ಕೂಸು ಬಡವ ಆಗ್ತಾರೆ ಅಂತ ಏನೋ ಹೇಳಿದಿರಲ್ಲ, ಹಂಗೆಲ್ಲ ಏನೋ ಆಗಿಲ್ಲ. ಕೂಸನ್ನ ಇಬ್ಬರೂ ಹೆಗ್ಲ ಮೇಲೆ ಹೊತ್ಕೊಂಡೇ ಮೆರೆಸ್ತಾ ಇದ್ದಾರೆ ಮೇಡಮ್. 5ನೇ ತಾರೀಕು ನಿಮಗೆ ಗೊತ್ತಾಗುತ್ತೆ. ಸರ್, ಈಗ ಅದಕ್ಕೋಸ್ಕರನೇ ಡಿಲೇ ಅನ್ನೋದು ನಾನು ಕ್ಲಿಯರಾಗಿ ಹೇಳ್ಬಿಟ್ಟೆ. ಡಿಸೆಂಬರ್ ತಿಂಗಳಲ್ಲಿ ಅವರು ಹೊರಟೋಗ್ತಾರೆ. ಡಿಸೆಂಬರಿಂದ ನಮ್ಮದು ಮಾರ್ಚಲ್ಲಿ ರಿಲೀಸ್ ಇರುತ್ತೆ. ಮಾರ್ಚಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ, ಅವರು ನಮಗೆ ಡೆಲಿವರ್ ಮಾಡಲ್ಲ. ಹಂಗಾಗಿ ನನಗೆ ಬೇರೆ ಕಂಪ್ನಿಗಳು ಇವಾಗ 16 ಕಂಪ್ನಿ ಕೆಲಸ ಮಾಡ್ತಾಯಿದೆ, ಆಯಿತಾ. ಅದರಿಂದ ನಮ್ಮ ರಿಲೀಸ್ ಡೇಟ್ ಅಕ್ಟೋಬರ್ಗೆ ಹಾಕ್ಕೊಂಡಿದ್ದು. ಇದು ಕ್ಲಾರಿಟಿ. ನಮ್ಮ ರಿಲೀಸ್ ಡೇಟ್ಗೆ ಬರ್ತೀವಿ. ಅದರಲ್ಲಿ ದಸರಾ ಅಕ್ಟೋಬರ್ 11ಕ್ಕೆ ನಮ್ಮ ರಿಲೀಸು. ಅದಕ್ಕೇನೂ ತೊಂದರೆ ಇಲ್ಲ. ಎಲ್ಲ ಕೆಲಸಗಳು ಸಾಗ್ತಾಯಿದೆ. ಯಾವ ಅಡಚಣೆ ತೊಂದರೆ ಅದಕ್ಕಿಲ್ಲ. CG ಕೆಲಸಗಳು ಸಂಪೂರ್ಣವಾಗಿ ಕಂಪ್ಲೀಟ್ಲಿ ಅಂಡರ್ ಕಂಟ್ರೋಲಲ್ಲಿ ದಿನ ಸೂಪರ್ವೈಸ್ ಆಗ್ತಾಯಿದೆ. ಆಮೇಲೆ ಒಳ್ಳೊಳ್ಳೆ ಕಂಪ್ನಿ ಮಾಡ್ತಾಯಿದೆ. ಜೊತೆಗೆ ಹೋಲಿಕೆ ಮಾಡ್ಬೋದು ಅಂತ ಅನ್ಸುತ್ತೆ. ಗಂಡ ಹೆಂಡತಿ ಜಗಳದ ಮಧ್ಯೆ ಕೂಸು ಬಡವಾಯಿತು ಅಂತ ಆ ಥರ ಏನಾದರೂ ಧ್ರುವ ಸರ್ಜಾ ಅವರ ಪರಿಸ್ಥಿತಿ ಆಗಿದೆಯಾ? ನಿಮ್ಮ ರಿಯಾಕ್ಷನ್ ಏನು ಇದ್ರ ಬಗ್ಗೆ? ಯಾಕಂದರೆ ನಿಮಗೆ ತುಂಬ ಎಫೆಕ್ಟ್ ಆಗ್ತಿದೆ ಅಂತ ಅನಿಸುತ್ತೆ ಸಿನಿಮಾಗೆ. ಮೇಡಮ್, ಗಂಡ ಹೆಂಡತಿ ಜಗಳದ ಮಧ್ಯೆಯಲ್ಲಿ ಕೂಸು ಬಡವ ಆಗ್ತಾರೆ ಅಂತ ಏನೋ ಹೇಳಿದಿರಲ್ಲ, ಹಂಗೆಲ್ಲ ಏನೋ ಆಗಿಲ್ಲ. ಕೂಸನ್ನ ಇಬ್ಬರೂ ಹೆಗ್ಲ ಮೇಲೆ ಹೊತ್ಕೊಂಡೇ ಮೆರೆಸ್ತಾ ಇದ್ದಾರೆ ಮೇಡಮ್. 5ನೇ ತಾರೀಕು ನಿಮಗೆ ಗೊತ್ತಾಗುತ್ತೆ. ಸರ್, ಈಗ ಅದಕ್ಕೋಸ್ಕರನೇ ಡಿಲೇ ಅನ್ನೋದು ನಾನು ಕ್ಲಿಯರಾಗಿ ಹೇಳ್ಬಿಟ್ಟೆ. ಡಿಸೆಂಬರ್ ತಿಂಗಳಲ್ಲಿ ಅವರು ಹೊರಟೋಗ್ತಾರೆ. ಡಿಸೆಂಬರಿಂದ ನಮ್ಮದು ಮಾರ್ಚಲ್ಲಿ ರಿಲೀಸ್ ಇರುತ್ತೆ. ಮಾರ್ಚಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ, ಅವರು ನಮಗೆ ಡೆಲಿವರ್ ಮಾಡಲ್ಲ. ಹಂಗಾಗಿ ನನಗೆ ಬೇರೆ ಕಂಪ್ನಿಗಳು ಇವಾಗ 16 ಕಂಪ್ನಿ ಕೆಲಸ ಮಾಡ್ತಾಯಿದೆ, ಆಯಿತಾ. ಅದರಿಂದ ನಮ್ಮ ರಿಲೀಸ್ ಡೇಟ್ ಅಕ್ಟೋಬರ್ಗೆ ಹಾಕ್ಕೊಂಡಿದ್ದು. ಇದು ಕ್ಲಾರಿಟಿ. ನಮ್ಮ ರಿಲೀಸ್ ಡೇಟ್ಗೆ ಬರ್ತೀವಿ. ಅದರಲ್ಲಿ ದಸರಾ ಅಕ್ಟೋಬರ್ 11ಕ್ಕೆ ನಮ್ಮ ರಿಲೀಸು. ಅದಕ್ಕೇನೂ ತೊಂದರೆ ಇಲ್ಲ. ಎಲ್ಲ ಕೆಲಸಗಳು ಸಾಗ್ತಾಯಿದೆ. ಯಾವ ಅಡಚಣೆ ತೊಂದರೆ ಅದಕ್ಕಿಲ್ಲ. CG ಕೆಲಸಗಳು ಸಂಪೂರ್ಣವಾಗಿ ಕಂಪ್ಲೀಟ್ಲಿ ಅಂಡರ್ ಕಂಟ್ರೋಲಲ್ಲಿ ದಿನ ಸೂಪರ್ವೈಸ್ ಆಗ್ತಾಯಿದೆ. ಆಮೇಲೆ ಒಳ್ಳೊಳ್ಳೆ ಕಂಪ್ನಿ ಮಾಡ್ತಾಯಿದೆ.